ಕನ್ನಡ ಜಾಣ ಜಾಣ ನಮಸ್ಕಾರ. ಇತ್ತೀಚೆಗೆ ಆರ್ ಎಸ್ ಎಸ್ ವಿಚಾರದಲ್ಲಿ ಏನು ಚರ್ಚೆ ಎದ್ದಿದೆ ಅದು ಬೇರೆ ಬೇರೆ ಆಯಾಮಗಳನ್ನು ಪಡೆದಿದೆ. ಬೇರೆ ಬೇರೆ ಮಗ್ಗಲುಗಳಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಒಂದು ಆರೋಗ್ಯಕರ ಬೆಳವಣಿಗೆ ಅಂತ ಅಂದ್ಕೊಂಡಿದ್ದೀನಿ. ಚರ್ಚೆ ಮಾಡ್ತಾ ಇರೋದು ಇತ್ತೀಚೆಗೆ ಹಿರಿಯ ನ್ಯಾಯವಾದಿ CH ಹನುಮಂತರಾಯಪ್ಪನವರು ಪ್ರಜಾವಾಣಿಗೆ ಒಂದು ಲೇಖನವನ್ನು ಬರೆದಿದ್ರು ಮತ್ತು ಅಗ್ನಿ ಶ್ರೀಧರ್ ಸರ್ ಸಮೇತ ಮಾತಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ಅಗ್ನಿ ಯೂಟ್ಯೂಬ್ ಚಾನಲ್ನಲ್ಲಿ ಗೆಳೆಯ ಅಭಿಗೌಡ ಒಂದು ವಿಡಿಯೋ ಮಾಡ್ತಾನೆ. ಆತ CH ಹನುಮಂತರಾಯಪ್ಪನವರ ಇಡೀ ಲೇಖನವನ್ನು ಅದರಲ್ಲಿ ಓದ್ತಾನಂತ. ಓದ್ಬಿಟ್ಟು ಅವನು ವಿಶ್ಲೇಷಣೆ ಮಾಡಲ್ಲ, ಓದ್ತಾನೆ. ಓದಿ ಕೊನೆಗೆ ಕುತೂಹಲಕರವಾದ ಒಂದು ಮಾತು ಹೇಳಿ ನಿಲ್ಲಿಸ್ತಾನೆ. ಏನಪ್ಪ ಅಂದರೆ, ಈ ಕುರಿತು ಸೋಮವಾರ ಅಗ್ನಿ ಶ್ರೀಧರ್ ಸರ್ ವಿಡಿಯೋ ಮಾಡ್ತಾರೆ. ಅಂದರೆ CH ಅವ್ರ ಲೇಖನ ಮತ್ತು RSS ಇಟ್ಕೊಂಡು ಅದ್ರ ತುಲನೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅಗ್ನಿ ಶ್ರೀಧರ್ ಅವರು ನಿಮ್ಗೆ ಗೊತ್ತಿದೆ, ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥವ್ರು, ತುಂಬ ಚೆನ್ನಾಗಿ ಬರೀತಾರೆ ನಾನು ಅವರ ಸಾಹಿತ್ಯನ ಓದಿದ್ದೀನಿ. ಅವ್ರ ಅಗ್ನಿ ಪತ್ರಿಕೆ ಮಾಡಿದಾಗ ಸ್ಟಾರ್ಟಿಂಗಿಂದ ಓದ್ಕೊಬಂದೆ. ನಾನು ಅವ್ರ ಸಿನಿಮಾಗಳನ್ನೂ ನೋಡಿದ್ದೀನಿ. ಇತ್ತೀಚೆಗೆ ಯಾವುದೋ ಒಂದು 2 ಸಿನಿಮಾ ಬಿಟ್ಟರೆ 8 ನಿಮಿಷ ಅವ್ರ ಸಿನಿಮಾಗಳನ್ನು ಸಹ ನೋಡಿದ್ದೀನಿ. ಹತ್ತರಿಂದ ಬಲ್ಲೆ ನಾನು ಅವ್ರನ್ನ. ಆ ಕಾರಣ ಕೇಳ್ತಾರೆ. ತುಂಬ ಸೂಕ್ಷ್ಮ ಯೋಚನೆ ಮಾಡ್ತಾರೆ, ತುಂಬ ಓದ್ಕೊಂಡಿದ್ದಾರೆ ಅವರು. ಹಂಗಾಗಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆ. ಅದೇ ಅಲ್ಲ, ಒಂದು 2-3 ದಿನಕ್ಕೆ ಮುಂಚೆ ಸಿದ್ದರಾಮಯ್ಯವರು ಮತ್ತು ದೇವೇಗೌಡರ ಕುರಿತು ಒಂದು ವಿಶ್ಲೇಷಣಾತ್ಮಕವಾದ ವಿಡಿಯೋ ಮಾಡ್ತಾರೆ. ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ಕಾರಣಕ್ಕೆ ಶ್ರೀಧರ್ ಸರ್ ವಿಡಿಯೋ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಬಹಳ ಕುತೂಹಲದಿಂದ ಇದ್ದೆ. ಆದರೆ ನನಗೆ ಒಂದು ರೀತಿಯಲ್ಲಿ ನಿರಾಶೆ ಆಯಿತು. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಸಹ ಶ್ರೀಧರ್ ಸರ್ ಸೋಮವಾರ ಏನು ವಿಡಿಯೋ ಮಾಡಿದರು ಆ ವಿಚಾರದಲ್ಲೇ. ಆ ವಿಡಿಯೋಕ್ಕೆ ನನಗೆ ತುಂಬ ತಕರಾರುಗಳಿದೆ. ಈ ತಕರಾರನ್ನ ಪದ ಯಾಕೆ ನಾನು ವಿಶೇಷವಾಗಿ ಬಳಸ್ತಾ ಇದ್ದಿದ್ರೆ, ಅಗ್ನಿ ಪತ್ರಿಕೆಯಲ್ಲಿ ತಕರಾರು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಲೇಖನ ಬರ್ತಿತ್ತು. ಇವತ್ತು ನಮ್ಮ ಜೊತೆ ಇಲ್ಲ ಡಾಕ್ಟರ್ ಮುಗೊಳ್ಳಿ ಗಣೇಶ್ ಅವರು ತಕರಾರು ಅನ್ನೋ ಲೇಖನವನ್ನು ಬರಿತಾ ಇದ್ರು. ಆ ಕಾರಣಕ್ಕೆ ನಾನು ನೆನಪು ಮಾಡಿದೆ ಅಷ್ಟೇ. ಕೆಲವರು ಹೇಳ್ತಾ ಇದ್ರು, ಶ್ರೀಧರ್ ಸರ್ಗೆ ಮಾತಾಡ್ಬೋದಾ, ಏನೋ ಅವರು ಅಂಡರ್ವರ್ಲ್ಡ್ ಡಾನ್ ಆಗಿದ್ದರು, ಕೆಲವರು ಬರೀ ಪ್ರಶ್ನೆ ಮಾಡಂಗಿಲ್ವಂತೆ, ಅವ್ರು ಚರ್ಚೆನೆ ಮಾಡಂಗಿಲ್ವಂತೆ, ಹೇಳಿದ್ಕೆಲ್ಲ ಹೂ ಅನ್ಬೇಕಂತೆ, ಅವ್ರು ಶಿಟ್ ಮಾಡ್ಕೋತಾರಂತೆ, ಹಂಗೆ ಹಿಂಗೆ ಅಂತ. ಅದೆಲ್ಲ ಅವ್ರನ್ನ ನೋಡದೇ ಇದ್ದರು, ದೂರದಿಂದ ನಿಂತ್ಕೊಂಡು ಊಹಾಪೋಹಗಳು ಕೇಳ್ಕೊಂಡು ಏನೋ ಒಂದು ರೀತಿಯ ಅವರವರೇ ಅಂದ್ಕೊಂಡು ಮಾತಾಡೋಂಥದ್ದು. ಆ ಥರ ಏನಿಲ್ಲ. ನೀವು ಶ್ರೀಧರ್ ಸರ್ ಅವ್ರನ್ನ ನೀವು ಅಂದ್ಕೊಂಡಂಗಿಲ್ಲ. ಅವ್ರು ನೀವು ಚರ್ಚೆ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು, ನೀವು ಭಿನ್ನಾಭಿಪ್ರಾಯ ಹೇಳ್ಬೋದು, ನೀವು ತಕರಾರು ಎತ್ಬೋದು, ಸಹಜಾಂತರಿಕವಾಗಿ ಜಗಳ ಮಾಡ್ಬೋದು ಅವ್ರ ಹತ್ರ. ಅವ್ರಿಗೆ ಖುಷಿ ಆಗುತ್ತೆ, ಅದು ತುಂಬ ಖುಷಿ ಆಗುತ್ತೆ. ನೀವು ಚರ್ಚೆ ಮಾಡ್ಬೋದು ಭಾಳ ಚೆನ್ನಾಗಿ. ನಾವು ಅವ್ರನ್ನ ಹತ್ರ ಒಂದಷ್ಟು ವೈಯಕ್ತಿಕ ಗೊತ್ತು ನನಗೆ, ಒಂದಷ್ಟು ದಿವಸ ಮಾತಾಡಿದ್ನಿ ಅವ್ರ ಹತ್ರ ನಾನು. ಹಂಗಾಗಿ ನಾನು ಹೇಳ್ತಾ ಇರೋದು, ನಾವು ಚರ್ಚೆ ಮಾಡ್ತಾ ಹೋದರೆ, ನೀವು ಭಿನ್ನಾಭಿಪ್ರಾಯ ಹೇಳ್ತಾ ಹೋದ್ರು ಸಹ ಅವ್ರಿಗೆ ಖುಷಿ ಆಗುತ್ತೆ. ತುಂಬ ಇಂಟ್ರೆಸ್ಟೇ ಕೆಣಕ್ತಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ನೀವು ಏನೇನೋ ತಪ್ಪು ತಿಳ್ಕೊಂಡು ಆ ಥರ ಇಲ್ಲ ನಮಗೆ. ಆ ಕಾರಣಕ್ಕೆ ನಾನು ಈ ವಿಡಿಯೋ ಏನಿದೆ ಅದ್ರ ಮೇಲೆ ಒಂದಷ್ಟು ಮಾತಾಡಬೇಕು, ತಕರಾರು ಎತ್ತಬೇಕು ಅಂತ ಕುಂತಿದ್ದೀನಿ ಇಲ್ಲಿ. ಶ್ರೀಧರ್ ಸರ್ CH ಅವರ ಲೇಖನದ ಬಗ್ಗೆ ಏನು ಮಾತಾಡಲ್ಲ ಇದರಲ್ಲಿ. ತುಂಬ ಚೆನ್ನಾಗಿ ಬರೆದಿದ್ರು ಅಂತ ಹೇಳ್ತಾರೆ. ಆ ಲೇಖನದ ಬಗ್ಗೆ ಏನು ಮಾತಾಡಲ್ಲ ಅವರು. ಬಹುಶಃ ಅವರೇ ಹೇಳ್ದಂಗೆ ಇನ್ನೊಂದಷ್ಟು ವಿಡಿಯೋಗಳು ಮಾಡ್ತೀನಿ ಅಂತ ಹೇಳಿದರೆ, ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋದಲ್ಲಿ ಅವರು ಸಾವರ್ಕರ್ ಮತ್ತು ಆತ ಶಿಕ್ಷೆ ಅನುಭವಿಸಿದ್ದು ಒಂದು ರೀತಿ ಅದು ತುಂಬ ದೊಡ್ಡತನ, ಅವ್ನು ಬಿಟ್ಟರೆ ಯಾರು ಅನುಭವಿಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲೇ ಇದೆ. ಅದೇನೋ ಅವ್ನು ಮಾತ್ರ ಅನುಭವಿಸ್ತಾನೆ ಆ ಥರದಲ್ಲಿ ಶ್ರೀಧರ್ ಸರ್ ಮಾತಾಡ್ತಾರೆ. ಮತ್ತು ಗಾಂಧಿ ನೆಹರು ಬಗ್ಗೆ ಅವ್ರು ಮಾತಾಡಿದ್ರೆ ನನಗೆ ಇಷ್ಟ ಆಗಿಲ್ಲ. ಅಂದರೆ ಗಾಂಧಿ ಮತ್ತು ನೆಹರು ಕರಿನೀರ ಶಿಕ್ಷೆಯನ್ನು ಅನುಭವಿಸಿದರೆ ಅವರು ತಪ್ಪೊಪ್ಪಿಗೆ ಪತ್ರ ಬರಿತಾ ಇದ್ರು, ದೇಶ ಬಿಟ್ಟು ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ರು. ನಾನು ಒಪ್ಪಲ್ಲ ಅದನ್ನ. ಆಮೇಲೆ RSS ಬದಲಾಗಿದೆ ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇರೋದು ಮುಸ್ಲಿಂ ವಿಚಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ವಿಚಾರದಲ್ಲಿ ಬದಲಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಾವರ್ಕರ್ ಯಾಕೆ ಬಂದು ಹಿಂದುತ್ವದ ಅದು RSS ಕಟ್ತಾ, ಯಾಕೆ ಬುದ್ಧನ ಅನುಯಾಯಿ ಆಗಲಿಲ್ಲ, ಬೌದ್ಧ ಧರ್ಮ ಆಕರ್ಷಣೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಬ್ರಾಹ್ಮಣರ ಹುಡುಗರು ದಲಿತರ ಹುಡುಗಿರನ್ನ ಮದುವೆ ಆಗಿದ್ದಾರೆ ಅಂತೇಳಿ ಅದು ತುಂಬ ವಿಶೇಷನ ಥರದಲ್ಲಿ ಮಾತಾಡ್ತಾ ಇದ್ದಾರೆ. ನನಗೆ ಇದೆಲ್ಲ ನೋಡಿದ ಕೆಲವೊಂದು ವಿಚಾರದಲ್ಲಿ, ಆದರೆ ಸಾವರ್ಕರ್ ಯಾಕೆ ಬುದ್ಧ ಆಕರ್ಷಣೆ ಆಗಿಲ್ಲ ಈ ಥರ ನೋಡಿದಾಗ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಯೋಚಿಸುವ ಆ ಮನೋಜ್ ಶ್ರೀಧರ್ ಸರ್ ಕಳ್ಕೊಂಬಿಟ್ರೆ ಏನಾದರೂ. ಯಾಕೆ ಇಷ್ಟು ಮುಗ್ಧವಾಗಿ ಕೇಳ್ತಾ ಇದ್ದಾರೆ ಏನು ಅಂತ ನೋಡೋಣ. ಸಾವರ್ಕರ್ ಬಗ್ಗೆ ಅವ್ರು ಹೇಳ್ತಾರೆ, ಕರಿನೀರ ಶಿಕ್ಷೆ ನಾನು ಸ್ವತಃ ಅವರೇ ಅನುಭವಿಸಿರೋದ್ರಿಂದ ಬೇರೆ ಬೇರೆ ಜೈಲುಗಳಲ್ಲಿ ಅದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅವನ ತಮ್ಮ ಗಣೇಶ್ ಸಾವರ್ಕರು, ವಿನಾಯಕ ಸಾವರ್ಕರು ಇವರು ಅನುಭವಿಸಿದ್ದಾರೆ. ಅದ್ರ ಬಗ್ಗೆ ಹಗುರವ ಮಾತಾಡಬಾರ್ದು, ಲೇವಡಿ ಮಾಡಬಾರ್ದು. ಬಹುಶಃ ಗಾಂಧಿ ನೆಹರು ಕರಿನೀರ ಶಿಕ್ಷೆಯನ್ನು ಅಂದರೆ ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದ್ರು. ಅವರು ಸಹ ತಪ್ಪೊಪ್ಪಿಗೆ ಬರೀತಾ ಇದ್ರು, ದೇಶದಲ್ಲೇ ಇರ್ತಿರಲ್ಲ ಹೊಂಟೋಗ್ತಿದ್ರು ಅಂತ. ಖಂಡಿತ ಇಲ್ಲ ಸರ್. ಮೊದಲನೇದಾಗಿ ಈ ಸಾವರ್ಕರ್ ಒಬ್ಬನೇ ಅಲ್ಲ, ಸಾವಿರಾರು ಜನ ರಾಜಕೀಯ ಕೈದಿಗಳಿದ್ರಲ್ಲಿ ಪೂರ್ಣಾವಧಿ ಶಿಕ್ಷೆಯನ್ನು ತುಂಬ ಜನ ಅನುಭವಿಸಿದ್ರು.
ಇವರಿಬ್ಬರು ಅನುಭವಿಸ್ತಿಲ್ಲ, ಅಣ್ಣ ತಮ್ಮ ಪೂರ್ಣಾವಧಿ ಶಿಕ್ಷೆ ಅನುಭವಿಸಿ ಎಷ್ಟೋ ಜನ ಅಲ್ಲೇ ಸತ್ತೇ ಹೋದರು. ಅದರಿಂದ ಹೊರಗಡೆ ಬಂದು ಮತ್ತೆ ಚಳುವಳಿ ಧುಮುಕಿದ್ರು ಅಂತ ತುಂಬ ಜನ ಉದಾಹರಣೆಗಳಿದೆ. ನೀವು ಒಂದೇ ಒಂದು ಉದಾಹರಣೆ ಕೊಡಿದ್ರೆ, ತ್ರೈಲೋಕ್ಯನಾಥ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಬೆಂಗಾಲಿ, ತ್ರೈಲೋಕ್ಯನಾಥ ಚಕ್ರವರ್ತಿ ಅಂತ ಬೆಂಗಾಲಿ, ಇವರು 32 ವರ್ಷಗಳು ಕಾಲಾಪಾನಿಯಲ್ಲಿರ್ತಾರೆ, ಪೂರ್ಣಾವಧಿ ಶಿಕ್ಷೆ ಅನುಭವಿಸ್ತಾರೆ. ನಂತರ ಬಿಡುಗಡೆ ಆಗಿ ಬಂದಮೇಲೆ ಮತ್ತೆ ಸ್ವತಂತ್ರ ಚಳುವಳಿ ಧುಮುಕ್ತಾರೆ. ಅವರು 1970ರಲ್ಲಿ ನಿಧನರಾಗ್ತಾರೆ. ಹಿಂದಿ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ತಾತ ಅಲ್ಲೇ ಸತ್ತೋದ್ರು. ತುಂಬ ಜನ ಇದ್ದಾರೆ ಸರ್ ಪೂರ್ಣಾವಧಿ ಶಿಕ್ಷೆ ಅನುಭವಿಸ್ತಾರೋ, ಈತ ಅನುಭವಿಸಿಲ್ಲ. ಮತ್ತು ತುಂಬ ಜನ ಅಂದ್ಕೊಂಡಿಗೆ 10/10 ರೂಮಲ್ಲಿ ಇವ್ರು ಅಣ್ಣ ತಮ್ಮ ಏನು ಇರಲಿಲ್ಲ ಅಂತಲ್ಲ, ಅಲ್ಲಿ ಇದ್ದರು. ಆದರೆ 24 ಗಂಟೆ ಅಲ್ಲೇ ಇರಲಿಲ್ಲ. ಅವರು ಅಲ್ಲೇ ಹೊರಗಡೆ ಓಡಾಡ್ಕೊಂಡು ಅಲ್ಲಿ ಅಧಿಕಾರಿಗಳಿಗೆ, ಬ್ರಿಟಿಷ್ ಅಧಿಕಾರಿಗಳಿಗೆ ಸೇವೆ ಮಾಡ್ತಿದ್ರು. ಇವರು ಬಟ್ಟೆ ತೊಳ್ಕೊಡೋದು, ಐರನ್ ಮಾಡಿಕೊಡೋದು, ಕಾಕ ಹಿಡಿಯೋದು ಎಲ್ಲ ಮಾಡ್ತಿದ್ರು. ಆಮೇಲೆ ಸಂಜೆ ಆದಾಗ ಬೇರೆ ಬೇರೆ ಸಹಕೈದಿಗಳನ್ನು ಪ್ರಚೋದನೆ ಕೊಡ್ತಾಯಿದ್ರು. ಬಂಡಾಯ ಹೇಳಬೇಕು, ನಮಗೆ ಕೆಲವು ಮೂಲಭೂತ ಸೌಕರ್ಯಗಳಿಲ್ಲ, ಆ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು, ಈ ಥರ ಕುಮ್ಮ ಕೊಡ್ತಿದ್ರು. ಯಾವತ್ತು ಬಂಡಾಯ ಹೇಳಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಡೇಟ್ ಬರುತ್ತೆ, ಆವತ್ತು ಇವರಿಗೆ ಹೊಟ್ಟೆ ನೋವು ಬರೋದು. ಪ್ರತಿ ಸಲ ಹಂಗೆ ಆಗೋದು. ಸಾರ್ವಜನಿಕರು ಇವ್ರು ಬರ್ತಿರಲಿಲ್ಲ, ವೈಯಕ್ತಿಕ ಕುತ್ಕೊಂಡು ಇಲ್ಲಿ ಯಾರಿಗೆ ಕುಮ್ಮ ಕೊಡ್ತಾಯಿದ್ರು. ಆದರೆ ಪಬ್ಲಿಕ್ಕಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಕಾಕ ಹಿಡಿತಾ ಇದ್ರು. ಗೂಡ್ಸೇನೂ ಅಷ್ಟೇ, ಗಾಂಧಿನ್ಗೆ ಅವನೆಲ್ಲ ಕೊಲ್ಲಕ್ಕೆ ಹೋಗಿದ್ದು. ಗಾಂಧಿನ ಕೊಲ್ಲ ದಿನ ಬಂದಾಗ ಅವನಿಗೂ ಹೊಟ್ಟೆ ನೋವು ಬಂದಿರುತ್ತೆ. ಅದನ್ನು ಜೀನ್ಸನ್ನು ಬಂತೇನೋ ಗೊತ್ತಿಲ್ಲ, ನನಗೆ ಗೊತ್ತಿದ್ದಾರೆ ಹೇಳಬೇಕು. ಆಮೇಲೆ ಯಾರೇ ಆಗಲಿ ಒಂದು ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದಮೇಲೆ, ಯಾರು ಸವಾಸ ಬೇಡ ಅಂತೇಳಿ ತಲೆ ಮರೆಸ್ಕೊಂಡು ಇದ್ಬಿಡ್ತಾರೆ. ತಂಪಾಡಿ ತಾವು ಏನೋ ಒಂದು ಕಡೆ ಏನೋ ಮಾಡ್ಕೊಂಡು ಇದ್ಬಿಡ್ತಾರೆ. ಇಲ್ಲ ಇನ್ನೂ ಬಂಡೆದ್ದು ನಿಂತ್ಕೊಂಡು ಚಳವಳಿಗೆ ಬರ್ತಾರೆ. ಈ ತ್ರೈಲೋಕ್ಯನಾಥ ಚಕ್ರವರ್ತಿ ಹೇಳ್ದಲ್ಲ, ಬಂಡೆದ್ದು ಬಂದು ಚಳವಳಿಗೆ ಬಂದರು. ಮತ್ತೆ ಆ ಬಿಡುಗಡೆಗೆ ಬಂದಾಗ ಸಾವರ್ಕರ್ ಕೇಳ್ತಾನೆ, ನಾನು ಬರಲೇ ಇಲ್ಲ, ನಾನು ಮಾತಾಡ್ಸಕ್ಕೆ ಬರಲೇ ಇಲ್ಲ, ನೋಡಲೇ ಇಲ್ಲ ನನ್ನ ಅಂತ ಹೇಳ್ಬಿಟ್ಟು. ಯಾರು ಕೇಳಬೇಕಾಗಿತ್ತು? ಅರ್ಧಕ್ಕೆ ತಪ್ಪೊಪ್ಪಿಗೆ ಬರ್ಕೊಟ್ಟು ಬಂದಂಥ ಸಾವರ್ಕರು ಪೂರ್ಣಾವಧಿ ಶಿಕ್ಷೆ ಅನುಭವಿಸಿದಂಥ ತ್ರೈಲೋಕ್ಯನಾಥ ಚಕ್ರವರ್ತಿಯವ್ರನ್ನ ಕೇಳ್ಬೇಕಾ? ಅವ್ರು ಇವ್ರನ್ನ ಬಂದು ವಿಚಾರಿಸ್ಕೋಬೇಕಾಗಿತ್ತ? ಆದರೆ ಇಲ್ಲಿ ಸಾವರ್ಕರು ಮೂಲೆಗುಂಪು ಆಗಲ್ಲ, ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಲ್ಲ, ಬ್ರಿಟಿಷರಿಗೆ ಇಲ್ಲೂ ಕಾಕೆಡೆಗೆ ನಿಂತ್ಕೋತಾರೆ. ಅಷ್ಟೇ ಅಲ್ಲ, ಸ್ವತಂತ್ರ ಬಂದ ಮೇಲೂ ಸಹ ಕೇರಳದ ತ್ರಿವಂಕೂರ್ ರಾಜ ಇರ್ಬೋದು, ಕಾಶ್ಮೀರದ ಹರಿಸಿಂಗ್ ಇರ್ಬೋದು, ಇಂಥ ರಾಜರ ಹತ್ರ ಹೋಗ್ಬಿಟ್ಟು ದೇಶದ ಒಕ್ಕೂಟಕ್ಕೆ ಸೇರ್ಕೋಬಿಡಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಗಾಂಧಿ, ನೆಹರು ಅವರು ಏನು ಕರಿನೀರಿನ ಶಿಕ್ಷೆನ ಅನುಭವಿಸಿದ್ರೆ ದೇಶ ಬಿಟ್ಟು ಹೋಗ್ತಾರೆಂದು ಸುಳ್ಳು ಸರ್. ಯಾವ ಕಾರಣಕ್ಕೂ ಹೋಗ್ತಿರಲಿಲ್ಲ. ನೀವು ಮಹಾತ್ಮ, ಈಗ ಮತ್ತೊಂದು ಪದ ಬಳಸ್ತಿರಲ್ಲಿ, ಗಾಂಧಿ ಮತ್ತು ನೆಹರು 7 ಜೈಲ್ಗೆ ಆಗ್ತಾಯಿದ್ರು, ಅನುಕೂಲ ಜೈಲ್ಗೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಆಗ್ತಾಯಿದ್ರು ಅಂತ. ಅದು ಮಹಾತ್ಮ ಗಾಂಧಿ ಆದಮೇಲೆ ಇರ್ಬೋದೇನೋ. ಆದರೆ ದಕ್ಷಿಣ ಆಫ್ರಿಕಾಗೆ ಹೋದಂಥ ಚಿಕ್ಕ ಹುಡುಗ ಮೋಹನ್ ದಾಸ ಕರಮ್ಚಂದ್ ಗಾಂಧಿ, ಸಾಧಾರಣ ಗಾಂಧಿ, ಅವತ್ತು ರೈಲಿನ ಎತ್ತು ಬಿಸಾಕ್ದಾಗ ಅವನೇನು ತುಂಬ ಮೇಲ್ಜಾತಿಯ ಹುಟ್ಟಿದಂಥ ಗಾಂಧಿ, ಆರ್ಥಿಕವಾಗಿ ಒಂದಷ್ಟು ಅನುಕೂಲಸ್ಥ ಗಾಂಧಿ, ದಿವಾನರ ಮಗ ಆಗಿದ್ದ. ಈ ಥರ ಅವಮಾನಗಳನ್ನು ನೋಡಿರಲಿಲ್ಲ, ಸಹಿಸಿರಲಿಲ್ಲ. ತೆಗೆದು ಎಸ್ತಾಗ ಇನ್ಯಾರಾಗಿದ್ದರೆ ಎದ್ನೋ ಬಿದ್ನೋ ಅಂತ ಮತ್ತೆ ದೇಶಕ್ಕೆ ವಾಪಸ್ ಬರ್ತಾಯಿದ್ರು. ಗಾಂಧಿ ಬರಲಿಲ್ಲ. 1 ವರ್ಷಕ್ಕೆ ಹೋದ ಗಾಂಧಿ 20 ವರ್ಷಗಳು ನಿಂತು ಮಾಡಿದ್ರು ಅಲ್ಲಿ. ಮತ್ತು ನೀವು ಹೇಳಿದ್ರಿ ಗಾಂಧಿ ಯಾರನ್ನೂ ಹೊಡೆಸ್ಕೊಂಡಿಲ್ಲ ಅನ್ನೋ ಥರದಲ್ಲಿ. ಯಾರು ಸರ್ ಹೇಳಿದ್ದು? ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಗೆ ಸಾಯಂಗೆ ಹೊಡೆದಿದ್ದಾರೆ. ಸಂಸಾರ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಬಂದಿರ್ತಾರೆ ಗಾಂಧಿ, ಮತ್ತೆ ಬಂದು ಹಡಗಲ್ಲಿ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಇಳಿಯುವಾಗ ಬ್ರಿಟಿಷ್, ಸೌತ್ ಆಫ್ರಿಕಾದ ಬ್ರಿಟಿಷರು ಈತ ಭಾರತದಿಂದ ತುಂಬ ಜನ ಕರ್ಕೊಂಬರ್ತಾ ಇದ್ದಾನೆ, ಇಲ್ಲಿ ನಮ್ಮ ವಿರುದ್ಧ ಬಂಡೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಗಾಂಧಿಗೆ ಸಾಯಂಗೆ ಹೊಡಿತಾರೆ. ಅಲ್ಲಿ ಒಬ್ಬರು ಕಮಿಷನರ್ ಹೆಂಡತಿ ಗಾಂಧಿನ ಕಾಪಾಡ್ಕೊತಾರೆ. ಮತ್ತು ತಪ್ಪು ತಿಳ್ಕೊಂಡು ಯಾರು ಪರವಾಗಿ ಹೋರಾಡ್ತಿದ್ರು ಆ ಪಠಾಣರು ಸಹ ಗಾಂಧಿನ ಹೊಡಿತಾರೆ. ಇವತ್ತು ಮಹಾತ್ಮ ಗಾಂಧಿ ನೋಡೋದಲ್ಲ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಭಾರತಕ್ಕೆ ಬರೋದಕ್ಕೆ 1915 ಭಾರತಕ್ಕೆ ಬರೋದಕ್ಕೆ ಗಾಂಧಿಯ ಪ್ರಭೆ ಜಗತ್ತಿಗೆ ವ್ಯಾಪಿಸಿರುತ್ತೆ. ಹದಗೊಂಡಿರ್ತಾರೆ ಗಾಂಧಿ, ಮಹಾತ್ಮ ರೂಪಗೊಂಡಿರ್ತಾರೆ. ಭಾರತಕ್ಕೆ ಬರುವಾಗ ಭಾರತ ಹೆಂಗೆ ಸಾರ್ ಇತ್ತಿಲ್ಲಿ? ಹೆಂಗಿತ್ತಿಲ್ಲಿ? ಒಂದು ರೀತಿ ಹಂದಿಗಳು ಕೂಡ ಆಗಿತ್ತಷ್ಟೇ. ಬ್ರಿಟಿಷರು ಸ್ಥಾಪನೆ ಮಾಡಿರಬಹುದು ಯಾವ್ದನ್ನ, ಕಾಂಗ್ರೆಸ್ ಪಕ್ಷವನ್ನು. ಅಲ್ಲಿವರೆಗೆ ಹೆಂಗಿತ್ತು? ಬರೀ ಮನವಿ ಲೆವೆಲ್ ಮಟ್ಟಕ್ಕಿತ್ತಷ್ಟೇ, ಮನವಿ ಲೆವೆಲ್ಗಿತ್ತು. ಬ್ರಿಟಿಷರಿಗೆ ಮನವಿ ಮಾಡೋದು. ಗಾಂಧಿ ಬಂದು ಏನು ಮಾಡಿದರು ಸರ್? ಇಲ್ಲಿ ಹೇಲ್ ಬಾಚಿದ್ರು, ಕ್ಲೀನ್ ಮಾಡಿದರು. ಮತ್ತು ಕಾರ್ಮಿಕರನ್ನ, ದಲಿತರನ್ನ, ಮಹಿಳೆಯರನ್ನ, ಬಡವ್ರನ್ನ,
ಸ್ಟೂಡೆಂಟ್ಗಳನ್ನ, ವಿದ್ಯಾರ್ಥಿಗಳನ್ನ ಎಲ್ಲರೂ ಸಹ ಇಡೀ ಭಾರತೀಯರು ಸ್ವತಂತ್ರ ಚಳವಳಿ ದುಮ್ಕಂಗೆ ಮಾಡಿದರು, ಆ ಕುಮ್ಮಕ್ಕೆ ಕೊಟ್ಟರು. ಗಾಂಧಿಯ ಮಾಂತ್ರಿಕ ಸ್ಪರ್ಶ. ಗಾಂಧಿಯನಂತ ಒಳ್ಳೆ ಮಾತುಕಾರನಲ್ಲ. ಯಾಕೆ ಗಾಂಧಿ ಸೂಜಿಗಳ ಥರ ಎಲ್ಲ ಹೇಳ್ತಾ ಇದ್ರು? ಯಾಕೆ ಗಾಂಧಿ ಹೇಳಿದ ತಕ್ಷಣ ಅಷ್ಟು ಜನ ಸೇರ್ತಾ ಇದ್ರು? ಯಾಕೆಂದರೆ ಆತ ನೈತಿಕವಾಗಿದ್ದ. ನೈತಿಕವಾಗಿ ಗಾಂಧಿ ಪ್ರತಿಯೊಬ್ಬರು ಕೆಣಕ್ತದೆ. ಅದರಲ್ಲಿ ಈಗ ನಿಮ್ಮದೇ ಒಂದು ಕತೆ, ಒಂದು ಪುಸ್ತಕ ಯಾವುದು, ಎದೆಗಾರಿಕೆ ಅಂತ ಇದೆ. ನನಗೆ ಕಾಡಿದ ಹಲವಾರು ಪುಸ್ತಕಗಳಲ್ಲಿ ಇದು ಒಂದು ಪ್ರಮುಖವಾದ ಪುಸ್ತಕ. ಎದೆಗಾರಿಕೆ ನನಗೆ ಮಾತ್ರ ಅಲ್ಲ, ಚಂದ್ರಶೇಖರ್ ಕಂಬಾರರೇ ಬಿಡುಗಡೆ ಮಾಡೋಕೆ ಹೇಳ್ತಾರೆ. ಇದನ್ನು ದಾಸ್ತೋವ್ಸ್ಕಿ ಹೋಲಿಸ್ತಾರೆ. ರಷ್ಯಾದ ದೊಡ್ಡ ಕಾದಂಬರಿಕಾರನಿಗೆ ಎದೆಗಾರಿಕೆನ ಪುಸ್ತಕ ಹೋಲಿಸ್ತಾರೆ. ಅಷ್ಟು ಚೆನ್ನಾಗಿದೆ. ಸಿನಿಮಾ ನನಗೆ ಇಷ್ಟ ಆಗಿಲ್ಲ, ನಾನು ನಿಮಗೂ ಹೇಳಿದ್ದೀನಿ ಅದನ್ನ. ಒಬ್ಬ ಕೊಲ್ಲಕ್ಕೆ ಬಂದರೆ ಸಿಗಾಕೋತಾನೆ. ನನ್ನ ಸಾಯಿಸ್ತಾರೆ ಅಂತ ಅವನಿಗೂ ಗೊತ್ತು, ನನ್ನ ಸಾಯಿಸ್ತಾರೆ ಅಂತ ಯಾರಿಗೆ ಗೊತ್ತಾಗಿದೆ ಅಂತೇಳಿ ಇಬ್ಬರಿಗೂ ಗೊತ್ತು. ಸಾಯಿಸನಿಗೂ ಗೊತ್ತು, ಸಾಯನಿಗೂ ಗೊತ್ತು, ಇಬ್ಬರಿಗೂ ಗೊತ್ತು. ಅದು ಮುಖಾಮುಖಿ ಇದೆಯಲ್ಲ, ಆ ಮುಖಾಮುಖಿ ಅಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ರ. ಇದೇ ಮುಖಾಮುಖಿನ ಗಾಂಧಿ ಮಾಡಿದ್ದು. ಬ್ರಿಟಿಷರಿಗೆ ಹೇಳ್ತಾ ಇದ್ದು, ಕ್ರಿಸ್ತನ್ ಹೇಳ್ತಾ ಇದ್ರು, ನೀನು ಪೂಜಿಸುವ, ನೀನು ಆರಾಧಿಸುವ ಕ್ರಿಸ್ತ ಈ ಅನ್ಯಾಯವನ್ನು, ಈ ದೌರ್ಜನ್ಯ ಒಪ್ತಾನ ಅಂದರೆ ಅವನ ನೈತಿಕತೆ ಏನಿದೆಯಲ್ಲ, ಮನಸ್ಸಾಕ್ಷಿ ಇದೆಯಲ್ಲ, ಆ ಮನಸ್ಸಾಕ್ಷಿಯನ್ನು ಗಾಂಧಿ ಕೆಣಕ್ತಾ ಇದ್ರು, ಅದನ್ನು ಉದ್ದೀಪನಗೊಳಿಸ್ತಾ ಇದ್ರು. ಅವರೇ ಯಾರನ್ನ ಹೊಡಿಬೇಕು? ಯಾಕೆ ಬ್ರಿಟಿಷರ್ ಗಾಂಧಿನ ಗುಂಡೋಡು ಸಾಯಿಸೋಕ್ಕಾಗಲಿಲ್ಲ? ಯಾಕಾಗಲಿಲ್ಲ? ಸಾಯಿಸಿಲ್ಲ. ಮತ್ತು ಭಾಳ ಪ್ರಮುಖವಾಗಿ ಯುವಕ ಗಾಂಧಿ, ವಯೋವೃದ್ಧ 77 ವರ್ಷದ 78 ವರ್ಷದ ಗಾಂಧಿ. ಸ್ವತಂತ್ರ ಬಂದಿರುತ್ತೆ, ಇದೆಲ್ಲ ಅಧಿಕಾರ ಹಂಚ್ಕೋತಾ ಇರ್ತಾರೆ, ಗಾಂಧಿಯಲ್ಲಿ ಇರ್ತಾರೆ. ಕಲ್ಕತ್ತಾ ಬೀದಿ ಹರಿತಾ ಇರ್ತಾರೆ. ಈ ಹಿಂದೂ ಮುಸ್ಲಿಂ ಎರಡು ಕೋಮಿನ ಧೂರ್ತ ಕೋಮುವಾದಿಗಳಿದಾರಲ್ಲ, ಒಡೆದಾಡ್ಕೊಂಡು ಸಾಯ್ತಾ ಇದ್ರಲ್ಲ, ಅಲ್ಲಿ ಹರಿತಾ ಇರ್ತಾರೆ. ಗಾಂಧಿಗೆ ಹೇಳ್ತಾರೆ, ನೀನು ಬರಬೇಡ, ನಿನ್ನ ಶಾಂತಿ ಅಹಿಂಸೆ ಬೇಕಾಗಿಲ್ಲ ನಮಗೆ. ಗಾಂಧಿ ಒಂದೇ ಮಾತು ಹೇಳೋದು, ನೀವು ಒಡೆದಾಡ್ಕೊಂಡು ರಕ್ತ ಹರಿಸ್ತಾ ಇದ್ರೆ ನಾನು ಬದುಕಿರೋಕ್ಕಾಗುತ್ತಾ? ನಾನು ಸತ್ರು ಸರಿ ಅಂತೇಳಿ ಆ ಮಚ್ಚು ದೊಣ್ಣೆ ಎಲ್ಲ ಹಿಡ್ಕೊಂಡು ಏನು ಓಡಾಡ್ತಾ ಇರ್ತಾರಲ್ಲ, ಗಾಂಧಿ ಇಳಿತಾರೆ ಸರ್. ದೂರದಲ್ಲಿ ನಿಂತ್ಕೊಂಡು ಗುಂಡೋಡು ಓಡೋಗ್ಬಿಡೋದು ದೊಡ್ಡ ವೀರ ಅಲ್ಲ. ನೀನು ಏನು ಬೇಕಾದ್ರೂ ಮಾಡೋಣ ಎದುರಲ್ಲ, ನೀನು ಸಾಯಿಸೋ ಸರಿ ಅಂತೇಳಿ ಮುಖಾಮುಖಿ ಆಗೋದು, ಎದೆ ಕೊಟ್ಟು ನಿಲ್ಲೋದಿದೆಯಲ್ಲ, ಇದು ಒಬ್ಬ ಮಹಾತ್ಮನಿಗೆ ಮಾತ್ರ ಸಾಧ್ಯ. ಅದು ಎಲ್ರಿಗೂ ಆಗಲ್ಲ. ಎಲ್ಲರೂ ಸಹ ತಮ್ಮ ಈ ಮಚ್ಚು ಗಿಚ್ಚು ಎಲ್ಲ ಶಸ್ತ್ರಾಸ್ತ್ರಗಳನ್ನು ತಂದು ಗಾಂಧಿ ಕಾರಡಿಗೆ ಹಾಕ್ತಾರಲ್ಲ, ಮಗನ ಕಳ್ಕೊಂಡಿರ್ತಾರೆ, ಅಪ್ಪ ಅಮ್ಮನ ಕಳ್ಕೊಂಡಿರ್ತಾರೆ, ಅಷ್ಟು ಹೊಡೆದಾಡ್ತಿದ್ದರು. ಗಾಂಧಿಲಿ ಏನು ಕಂಡ್ರಂಥದ್ದು? ನಮ್ಮ ಸೌತಲ್ಲಿ ಆಗಲಿಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಓದ್ಕೊಂಡಿರ್ತೀರಿ ನೀವು. ಬೆಂಗಾಲ, ಪಶ್ಚಿಮ ಬಂಗಾಳ ಅದೆರಡು ಒಟ್ಟಿಗೆ ಇತ್ತಲ್ವ, ಮತ್ತು ಬಿಹಾರ, ಡೆಲ್ಲಿ, ಪಂಜಾಬು, ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಅಂದರೆ, ಗಾಂಧಿ ಓದ್ ಕಡೆ ಎಲ್ಲ ಒಂದು ರೀತಿ ಆಶ್ಚರ್ಯಕರ ರೀತಿಯಲ್ಲಿ ಗಲಭೆ ನಿಂತು ಹೋಗ್ತಾ ಇತ್ತು. ಇವತ್ತು ರಾಮಂದು ಕೋಟಿ ಸಾವಿರಾರು ಕೋಟಿ ದುಡ್ಡು ಹೊಡ್ಕೊಂಡ್ರೆ ಅಂತೇಳಿ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು. ಕಳ್ಳರು ಕದಿಮ್ರು ನೋಡಿದೀವಿ ಇವತ್ತು. ಆದರೆ ಗಾಂಧೀಜಿನೂ ಸಹ ಕೋಟಿ ದೇಣಿಗೆ ತೊಗೊಂಡಿದ್ರು ಅವತ್ತು. ಆ ಕಾಲಕ್ಕೆ ₹1 ದುರುಪಯೋಗ ಪಡಿಸ್ಕೊಂಡ್ರ? ಗಾಂಧಿ ನೈತಿಕವಾಗಿದ್ದ. ಇಡೀ ಸಂಸಾರನ ಬೀದಿಗಿಳಿಸಿದ್ದ, ಆತ ಓಡಾಟಕ್ಕೆ ಇಳಿಸಿದ್ದ. ತಾನು ಹೆಂಡತಿ ಸತ್ತಿದ್ದ ಜೈಲಲ್ಲಿ ಸರ್. ಗಾಂಧಿ ಹೆಂಡತಿ ಸತ್ತಿದ್ದ ಜೈಲಲ್ಲಿ. ಗಾಂಧಿ ಹೆಸರು 1 ಇಂಚು ಭೂಮಿ ಇಲ್ಲ. ಅವನೇನು ವೈಯಕ್ತಿಕ ಮಾಡ್ಕೊಂಡಿಲ್ಲ. ಒಂದು ಚಳವಳಿ ಸಾಕು ಗಾಂಧಿ ತಾಕತ್ತೇನು ಅಂತ ಹೇಳಕ್ಕೆ. ದಂಡಿ ಯಾತ್ರೆ 60 ಜನ 40 ಜನ ಮಾತ್ರ ಶುರುವಾಗುತ್ತೆ. ದಂಡಿ ಆ ಒಂದು ಸಮುದ್ರ ತೀರದಲ್ಲಿ ಸೇರುವಾಗ 60,000 ಜನ ಸೇರಿರ್ತಾರೆ. ಈ ದೇಶದ ಜನಸಂಖ್ಯೆ 35-40 ಕೋಟಿ ಅಷ್ಟೇ. ಅವಾಗ ಫೋನ್ ಇತ್ತಾ? ವಾಟ್ಸಪ್ ಹಾಕಿದ್ರ? ಮೆಸೇಜ್ ಹಾಕಿದ್ರ? ಏನಿಲ್ಲ. ಹೆಂಗ್ ಸೇರಿದ್ರು? ಹೆಂಗ್ ಬರ್ತಾ ಇದ್ರು ಜನ? ಇಡೀ ಜಗತ್ತು ಉಪ್ಪಿಡ್ಕೊಂಡು ಚಳವಳಿ ಮಾಡ್ತಾರೆ ಅಂತ ನಗಾಡ್ತಿದ್ರು. ಬ್ರಿಟಿಷರ್ ನಗಾಡಿದ್ರು, ನೆಹರು ನಗಾಡಿದ್ರು, ಪಟೇಲ್ ನಗಾಡಿದ್ರು. ನಿಬ್ಬೆರಗಾಗ ಜಗತ್ತು. ನ್ಯಾಯಾಲಯದ ಇತಿಹಾಸದಲ್ಲೇ ಒಬ್ಬ ಆರೋಪಿ ಬಂದು ಕಟಕಟಗೆ ನಿಂತ್ಕೊಂಡ್ರೆ ಇಡೀ ಜಗತ್ತಿನ ನನಗೆ ಗೊತ್ತಿಲ್ಲ, ಎಲ್ಲಾರು ಇದ್ರೆ ಹೇಳ್ಬೋದು ಯಾರಾದ್ರು, ಜಗತ್ತಿನ ಚರಿತ್ರೆಯಲ್ಲಿ ಆರೋಪಿ ಬಂದು ಕಟಕಟೆ ನಿಂತ್ಕೊಂಡಾಗ ನ್ಯಾಯಾಧೀಶ ಎದ್ದು ನಿಂತು ನಮಸ್ಕಾರ ಮಾಡಿದ್ದು ಗಾಂಧಿ ಮಾತ್ರ, ಯಾರಿಗೂ ಮಾಡಲಿಲ್ಲ. ಅಷ್ಟಕ್ಕೆ ಬರೀ ಕೆಲವರು ಉಪವಾಸದಿಂದ ಬಂದ್ಬಿಡ್ತಾ, ಚರಕದಿಂದ ಬಂದ್ಬಿಡ್ತಾ, ಸ್ವತಂತ್ರ ಬಂದ್ಬಿಡ್ತಾ ಇಲ್ಲ. ಗಾಂಧಿ ದಯವಿಟ್ಟು. ಮತ್ತು ಇನ್ನೊಂದು ಭಗತ್ ಸಿಂಗ್ ವಿಚಾರ ತುಂಬ ಜನ ತೆಗಿತಾರೆ, ನೀವು ಎತ್ತಿದ್ರೆ ಅದನ್ನ.
ರೀತಿ ವ್ಯಂಗ್ಯವಾಗಿ ಮಾತಾಡ್ತೀರಾ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸ್ ವಿಚಾರದಲ್ಲಿ. ಭಗತ್ ಸಿಂಗ್ನ ಗಾಂಧಿ ಕಾಪಾಡ್ಕೋಬೇಕಿತ್ತಂತ ಒಂದಷ್ಟು ಜನ ಕೇಳೋದು. ನೆಪ ಇಟ್ಕೊಂಡು ಹೇಳ್ತಾ ಇದ್ದೆ ನಾನು. ದಯವಿಟ್ಟು ಯಾರಾದರೂ ಸಹ ಕನ್ನಡದ ಒಂದು ಒಳ್ಳೆ ಪುಸ್ತಕ ಬಂದಿದೆ, ಗಾಂಧಿಯ ಕಥನ ಅಂತ ಹೇಳ್ಬಿಟ್ಟು, ನಾಗಭೂಷಣ ಬರೆದಿರೋದು, 600 ಪುಟ ಇದೊಂದು ಪುಸ್ತಕ, ಸವಿಸ್ತಾರವಾಗಿದೆ. ಗಾಂಧಿ ಬಗ್ಗೆ ಜಗತ್ತಿನ ಬೇರೆ ಬೇರೆ ಯಾರ್ಯಾರು ಬರೆದಿದ್ದಾರೆ ಎಲ್ಲವನ್ನೂ ಸಹ ಸ್ಟಡಿ ಮಾಡಿ ಒಳ್ಳೆ ಪುಸ್ತಕ ಕನ್ನಡದ ಮಾಡಿದ್ದಾರೆ. ಅಲ್ಲಿ ವಿವರವಾಗಿದೆ. ಅವತ್ತು ನಮ್ಮ ವೈಸ್ರಾಗಿದ್ದಂಥವನು, ಭಾರತ ವೈಸ್ರಾಯಿ ಇರ್ವಿನ್ ಅನ್ನೋನು, ಗಾಂಧಿ ಇರ್ವಿನ್ಗೂ ಏನೆಲ್ಲ ಮಾತುಕತೆ ನಡೀತು, ಭಗತ್ ಸಿಂಗ್ ವಿಚಾರದಲ್ಲಿ ಎಲ್ಲ ಇದೆ. ಯಾರು ಬೇಕಾದ್ರೂ ಓದ್ಬೋದು. ಮತ್ತು ಸುಭಾಷ್ ಚಂದ್ರ ಬೋಸು ಸೈನ್ಯ ಕಟ್ಟಿದ್ರಲ್ಲ, ಆ ತುಕಡಿಗಳಿಗೆ ಇಟ್ಟಂತ ಹೆಸರು ಗಾಂಧಿ, ನೆಹರು ಹೆಸರನ್ನ ಸುಭಾಷ್ ಚಂದ್ರ ಬೋಸ್ ಇಟ್ಟಿರ್ತಾರೆ. ಸುಭಾಷ್ ಚಂದ್ರ ಬೋಸೇ ಗಾಂಧಿನ ರಾಷ್ಟ್ರಪಿತ ಅಂತ ಕರೆದಿದ್ದು. ಆಮೇಲೆ ಮುಂದಕ್ಕೆ ಬರೋಣ ನಾವು. RSS ಬದಲಾಗ್ತಾ ಇದೆ ಅಂತ ಹೇಳ್ತೀವಿ. ಏನು ಬದಲಾಗ್ತಾ ಇದೆ ಸರ್? RSS ಬದಲಾಗ್ತಾ ಇದೆ ಮುಸ್ಲಿಂ ವಿಚಾರದಲ್ಲಿ. ಇದೇ ಅಡ್ವಾಣಿಯವರು ಪಾಕಿಸ್ತಾನಕ್ಕೆ ಹೋಗಿ ಜಿನ್ನಾ ಬಗ್ಗೆ 1-2 ಒಳ್ಳೆ ಮಾತಾಡಿದ ತಕ್ಷಣ ಅಡ್ವಾಣಿ ಕಥೆ ಏನಾಯಿತು ನೋಡಿದ್ದೀವಿ. ಇವತ್ತು ಹೇಳ್ತಾ ಇದ್ದಾರೆ 15% ಇರೋ ಮುಸಲ್ಮಾನರನ್ನ ನಾವು ಕಡೆಗಣಿಸೋಕ್ಕಾಗಲ್ಲ, ಅವ್ರಿಗೆ ವ್ಯಾವಹಾರಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೊಂದಾಣಿಕೆ ಇರಬೇಕು ಅಂತ. ಮತ್ತು ಅದೇ RSS ಅನುಯಾಯಿಗಳು ಆದಿ ಬೀದಿಲಿ ಹುಚ್ಚನಾಯಿಗಳ ಥರ ಸಾಬ್ರನ್ನ ಬಾಯಿ ಬಂದ ಮಾತಾಡ್ಕೊಂಡು ಕೆಟ್ಟ ಬೈಕೊಂಡು ಈ ಗಡ್ದವ್ರು ಓಟೆ ಬೇಡ ಅಂತೇಳಿ ಇಷ್ಟ ಇನಾಮನ ಮಾತಾಡುವಾಗ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಲ್ಲ ಮೋಹನ್ ಭಾಗವತ್ಗೆ. ಸರ್, RSS BJP ಬದುಕಿರದೆ ಸಾಬ್ರು ಅನ್ನೋ ಒಂದು ಊಟದಿಂದ. ಆ ಮುಸಲ್ಮಾನರನ್ನ ಊಟ ಇಲ್ಲ ಅಂದರೆ ಇವ್ರು ಅವತ್ತೇ ನಿಗರ್ಕತ್ತಾರೆ, ಸತ್ಯ ಹೋಯ್ತಾರೆ, ಊಟನೇ ಇಲ್ಲ ಅವ್ರಿಗೆ. ಮತ್ತು ಬಹಳ ಪ್ರಮುಖವಾಗಿ ನನಗನ್ಸಿದ್ದು ಶ್ರೀಧರ್ ಸರ್ ತುಂಬ ತೀಕ್ಷ್ಣವಾಗಿ ಯೋಚನೆ ಮಾಡೋ ಶ್ರೀಧರ್ ಸರ್ ಯಾಕೆ ಇಷ್ಟು ಮುಗ್ಧವಾಗಿ ಕೇಳ್ತಾವ್ರೆ ಅಂತ ಅನ್ನಿಸ್ತು. ಯಾವುದಪ್ಪ ಅಂದರೆ, ಸಾವರ್ಕರ್ ಬಂದ ತಕ್ಷಣ ಯಾಕೆ RSS ಕಟ್ಟಿದ್ರು, ಹಿಂದುತ್ವ ಅಪಾಯದಲ್ಲಿ ಅಂತ ಹಿಂದುತ್ವ ಸಂಘಟನೆ ಕಟ್ಟಿದ್ರು, ಬುದ್ಧ ಯಾಕೆ ಮಹಾನ್ ಚಿಂತಕ ಬುದ್ಧ ಯಾಕೆ ಇವನು ಪ್ರಭಾವಿಸಿಲ್ಲ ಅಂತ. ಸರ್, ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಸರ್, ಇವರು ವಸಿಷ್ಠ ವಂಶದವರು. ಈ ವಸಿಷ್ಠನ ವಂಶದವ್ರಿಗೆ ಬಿಸಿನೀರು ಕಾಯಿಸಿದ್ದೆ ಬುದ್ಧ ಅಲ್ವಾ? ಯಜ್ಞಂಶ ಹೋಗೇ ಬಿಟ್ಟಿದ್ರೆ ಹೇಳಿ ಹೆಸಲ್ದಂಗೆ ಇವರು. ಬುದ್ಧನ ಕಾರಣಕ್ಕೆ ಇವ್ರಿಗೆ ದೊಡ್ಡ ಡ್ಯಾಮೇಜ್ ಆಗಿದ್ದು ಮನುಸ್ಮೃತಿಗೆ ಇರ್ಬೋದು, ಈ ವಸಿಷ್ಠ ಪೀಳಿಗೆಗೆ ಇದು ಡ್ಯಾಮೇಜ್. ಇದನ್ನು ಕೆಣಕಕ್ಕೆ ಇದೇ ಪೆರಿಯಾರ್ ಹೇಳ್ತಾರೆ ಗಾಂಧಿಗೆ, ನೀನು ಎಲ್ಲಿವರೆಗೂ ಈ ಜಾತಿ ವ್ಯವಸ್ಥೆಯನ್ನ, ಈ ಪುರೋಹಿತಶಾಹಿಗಳನ್ನ ಇವ್ರನ್ನ ಕೆಣಕಲ್ವೋ ಅಲ್ಲಿವರೆಗೂ ಜೀವಂತವಾಗಿರ್ತೀಯ ಅಂತ. ಅವ್ರು ಕೆಣಕಿದ ತಕ್ಷಣ ಹೊಡೆದಾಗ್ತಾರೆ ನಿನ್ನ ಅಂತ ಹೇಳ್ಬಿಟ್ಟು. ನಿಮ್ಮದು ಹರಿಜನ ವಿಚಾರದಲ್ಲಿ, ಲಕ್ಷ್ಮೀ ಕುಟುಂಬದ ವಿಚಾರ ಇದೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ ನಿಮಗೆ. ಗಾಂಧೀಜಿ ಅಸ್ಪೃಶ್ಯತೆ ವಿಚಾರದಲ್ಲಿ, ಹರಿಜನರ ವಿಚಾರದಲ್ಲಿ ಹೆಂಗೆಲ್ಲ ನಡ್ಕೊಂಡ್ರು ಅಂತ ಹೇಳ್ಬಿಟ್ಟು, ಯಾವಾಗ ಈ ಜಾತಿ ವ್ಯವಸ್ಥೆ ಗಾಂಧಿ ವಿಚಾರ ಪೆಟ್ಟು ಕೊಡ್ತಾ ಇದೆ, ಅಸ್ಪೃಶ್ಯತೆ ಪೆಟ್ಟು ಕೊಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ, ಅಂದರೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಪೆಟ್ಟು ಕೊಡೋದು ಅಂದರೆ ಮನುವಾದಕ್ಕೆ ಬಗಣಿಗೂಟ ಇಡೋದು ಅಂತ ಅರ್ಥ. ಮನುವಾದಕ್ಕೆ ಅಸ್ತಿತ್ವದ ಪ್ರಶ್ನೆ ಅಂತ. ಆವಾಗ ಗಾಂಧಿ ಕೊಂದ್ರು ಇವರು. ಪೆರಿಯಾರ್ ಹೇಳೋ ಮಾತು ನಿಜ ಆಗೋಯ್ತದು. ಹಂಗೆ ಇವನು ಸಾವರ್ಕರ್ ಬುದ್ಧ ಯಾಕೆ ಅವನು ಪ್ರಭಾವಿಸಿಲ್ಲ, ಮಹಾವೀರ ಯಾಕೆ ಪ್ರಭಾವಿಸಿಲ್ಲ ಅಂದರೆ, ಅವರೆಲ್ಲ ಈ ಪುರೋಹಿತಶಾಹಿಗಳಿಗೆ ಅಂದರೆ ವಸಿಷ್ಠನ ವಂಶಕ್ಕೆ ದೊಡ್ಡ ಮಾರ್ಕ್ ಆಗಿದ್ರು. ಅವರ ಆಲೋಚನೆಗಳು, ಚಿಂತನೆಗಳು, ದೇಶದ ಜನ ಬದಲಾಗ್ತಾ ಇದ್ರು, ಅದನ್ನು ಸಹಿಸಕ್ಕಾಗ್ತಿರಲಿಲ್ಲ. ಅವನು ಅದೇ ಮಾಡಬೇಕಾಗಿತ್ತು. ಅವನಿಗೆ ಯಾಕೆ ಬುದ್ಧ ವಿರೋಧಿ, ವೈರಿ ಆತನಿಗೆ, ಅವನ್ಯಾಕೆ ಬುದ್ಧನ ಇಷ್ಟಪಡ್ತಾನೆ? ಆಮೇಲೆ ಬಹಳ ಪ್ರಮುಖವಾಗಿ ಸರ್, ಬ್ರಾಹ್ಮಣರು ದಲಿತ ಹೆಣ್ಮಕ್ಳು ಮದುವೆ ಆಗ್ತವ್ರೆ, ಎಷ್ಟು ಜನ ಬಂದು ಮಾತಾಡಕ್ಕೆ ಬರಲ್ಲ, ಅವರಿಲ್ಲಿ ಬೇಕಾಗಿಲ್ಲ. ಅದು ಸರ್, ನೀವು ಯಾಕೆ ನಿಮಗೆ ಆಶ್ಚರ್ಯ ಅಥವಾ ಅದ್ಭುತ ಅನ್ನಿಸ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ನೀವು ಇತ್ತೀಚೆಗೆ ಹಳ್ಳಿಯ ಸಂಪರ್ಕವನ್ನು ಕಳ್ಕೊಂಡಿದ್ರ. ಹಳ್ಳಿ ಸಂಪರ್ಕ ನಿಮ್ಗಿಲ್ಲ ಅಂತ ಅನ್ಕೋತೀನಿ. ಬ್ರಾಹ್ಮಣರಲ್ಲ ಸರ್, ಒಕ್ಕಲಿಗರು ಜಾಸ್ತಿ ಆಗ್ತಾ ಇರೋದು. ಒಕ್ಕಲಿಗರು ಸರ್ ದಲಿತ ಹೆಣ್ಮಕ್ಳನ್ನ ಜಾಸ್ತಿ ಆಗ್ತಾ ಇರೋದು ಇವಾಗ. ಹಂಗಂದ್ರೆ ಏನೋ ಈ ಒಕ್ಕಲಿಗರೆಲ್ಲ ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟ ಮೈ ಮೇಲೆ ಬಂದು ತಗೊಂಬಿಟ್ಟಾರೆ, ಅದೃಷ್ಟದಿಂದ ಆಗ್ತಾ ಇಲ್ಲ. ಅನಿವಾರ್ಯ, ಹೆಣ್ಣು ಸಿಗ್ತಾ ಇಲ್ಲ, ಹೊಲ ಒಳಗೆ ಹೆಣ್ಣು ಕೊಡಲ್ಲ, ಇಲ್ಲೂ ಅಷ್ಟೇ ಗಂಟೆ ಹೇಳೋಸ್ಗೆ ಹೆಣ್ಣು ಕೊಡಲ್ಲ. ಆದರೆ ಅವ್ರು ಯಾರು ತುಂಬ ಜನ ಯಥೇಚ್ಛು ಹಳೆ ಮೈಸೂರು ಭಾಗನ ಹೇಳ್ತಾರೆ, ನನಗೆ ಬೇರೆ ಕಡೆ ಗೊತ್ತಿಲ್ಲ. ನಮ್ಮ ಹಾಸನ, ಮಂಡ್ಯ, ಮೈಸೂರು ಈ ಭಾಗ ಏನಾರ, ರಾಮನಗರ ಈ ಭಾಗ ಇದೆ, ಹಳೆ ಮೈಸೂರು ಭಾಗ. ಇಲ್ಲಿ ಹೆಚ್ಚಿನ ಅಂಶ ಒಕ್ಕಲಿಗರು ದಲಿತ ಹೆಣ್ಮಕ್ಳು ಮದುವೆ ಆಗ್ತಾವ್ರೆ. ಆದರೆ ಇಲ್ಲೊಂದು ತಮ್ಮ ಊರಿನವರು ಸುತ್ತಮುತ್ತವ್ರನ್ನ ಆಗ್ತಾ ಇಲ್ಲ, ಅವರು ಅಲ್ಲಿಯವ್ರನ್ನ ಆಗ್ತಾ ಇಲ್ಲ. ದೂರದಲ್ಲಿ ಉತ್ತರ ಕರ್ನಾಟಕ ಹೋಗ್ತಾರೆ, ಅಲ್ಲಿ ವಧು ದಕ್ಷಿಣೆ ಕೊಡ್ತಾರೆ, 50,000, 1 ಲಕ್ಷ, 2 ಲಕ್ಷ ಈ ಥರ ವಧು ದಕ್ಷಿಣೆ ಕೊಟ್ಟು ಬಂದು ಮದುವೆ ಆಗ್ತಾವ್ರು. ಯಾಕೆಂದ್ರೆ ಇಲ್ಲಿ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಸರ್. ಯಾಕೆ ಇಲ್ಲಿ ಆದರೆ
ಗೊತ್ತಾಗುತ್ತೆ, ಕೇಳ್ತಾರೆ. ದೂರದ್ದಾದ್ರೆ ಎಷ್ಟೋ ಜನ ಗೊತ್ತಿದ್ರು ಸಹ ಕೇಳಲ್ಲ, ಗೊತ್ತಿದ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರೆ, ಕೇಳಕ್ ಬರಲ್ಲ. ಇಲ್ಲಿ ಲೋಕಲಲ್ಲಿ ಮದುವೆ ಕೇಳ್ತಾರೆ ಅನ್ನೋ ಕಾರಣಕ್ಕೆ ದೂರಕ್ಕೆ ಹೋಗಿ ಬ್ರಾಹ್ಮಣರಿಗಿಂತಲೂ ಹೆಚ್ಚಿನ ಅಂಶ ಒಕ್ಕಲಿಗರು, ದಲಿತ ಹೆಣ್ಮಕ್ಳು ಮದುವೆ ಆಗ್ತಾ ಇರೋದು. ಬ್ರಾಹ್ಮಣರು ಅಷ್ಟೇನೆ ಗಂಟೆ ಅಳ್ಳಾಡ್ಸೋಕೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಅನಿವಾರ್ಯ ಕಾರಣಕ್ಕೋಸ್ಕರ ಮದುವೆ ಆಗ್ತಾರೆ, ಬಿಟ್ಟರೆ ಯಾವ ಆದರ್ಶನೂ ಅದರಲ್ಲಿಲ್ಲ. ಮತ್ತೆ ಇನ್ನೂ ಪ್ರಮುಖವಾಗಿ ಹೇಳಬೇಕು ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಬ್ರಾಹ್ಮಣರ ದ್ವಿಜ 2 ಸಲ ಹುಟ್ಟೋದಿರುತ್ತೆ. ತಾಯಿ ಯೋನಿಯಿಂದ ಬರೋದೊಂದು, ಆಮೇಲೆ ಅವನಿಗೆ ಎಂಥದೋ ಜನಿವಾರ ಎಲ್ಲ ಹಾಕ್ಬಿಟ್ಟು ಮತ್ತೊಂದು ಸಲ ಅವನ್ನ ಪವಿತ್ರ ಮಾಡಿ, ಪಾಪ ಯೋನಿಜ, ಪಾಪದಲ್ಲಿ ಹುಟ್ಬಿಟ್ಟನಲ್ಲ ಹೆಣ್ಮಕ್ಳಲ್ಲಿ, ಪವಿತ್ರ ಮಾಡಿ ಜನಿವಾರ ಹಾಕಿ ಅವನ್ನ ಶುದ್ಧಿ ಮಾಡ್ಬಿಡ್ತಾರೆ, ಮತ್ತೊಂದು ಜನ್ಮ ಕೊಡ್ತಾರೆ ಅಲ್ವಾ. ಅಂದರೆ ಹೆಣ್ಣು ಅವ್ರಿಗೆ ಬೇಕಾಗಿರೋದು, ಯಾರು ಜನಿವಾರ ಹಾಕಿಲ್ಲ ಶೂದ್ರರು, ಹೆಣ್ಮಕ್ಳು ಜನಿವಾರ ಹಾಕ್ಸಲ್ಲ ಅವ್ರು ಬ್ರಾಹ್ಮಣರು. ನೋಡಿ, ಲಿಂಗಾಯತರು ಪಾಪ ಹೆಣ್ಮಕ್ಳಿಗೆ ಶೂದ್ರ ಹಾಕ್ತಾರೆ, ಅವ್ರು ಹಾಕ್ಸಲ್ಲ. ಹಂಗಾಗಿ ಎರಕ್ಕೊಂದು ಜಾಗ ಬೇಕು, ಅದು ಬ್ರಾಹ್ಮಣರ ಹೆಣ್ಮಕ್ಳೇ ಹಾಕಬೇಕು. ಒಕ್ಲಿಗರಾದ್ರೇನು, ಒಲೆರಾದ್ರೇನು, ಮಾದಿಗರಾದ್ರೇನು, ಯಾರಾದ್ರೇನು ಒಂದು ಹೆಣ್ಣು ಬೇಕಷ್ಟೇ ಅವ್ರಿಗೆ. ಹೆಂಗಿದ್ರು ಮತ್ತೆ ಶುದ್ಧಿ ಮಾಡ್ತಾರೆ, ಗೊತ್ತವ್ರಿಗೆ ಶುದ್ಧಿ ಮಾಡ್ತಾರಲ್ಲ ಸರ್, ಮತ್ತೆ ಜನಿವಾರ ಹಾಕ್ತಾರೆ ಅವ್ರಿಗೆ, ಅಲ್ಲಿ ಶುದ್ಧಿ ಮಾಡ್ತಾರೆ, ಮತ್ತೊಂದು ಸಲ ಹುಟ್ಟಿಸ್ತಾರೆ. ಅವ್ರಿಗೆ ಚೆನ್ನಾಗಿ ಎಲ್ಲದಕ್ಕೂ ಒಂದು ಇದೆಯಲ್ಲ. ಮತ್ತು ಮನುಸ್ಮೃತಿ ಇದೆಲ್ಲ ವಿಸ್ತಾರ ತುಂಬ ಚೆನ್ನಾಗಿ ಹೇಳಿದಿರಾ. ನೀವು ಮೊದಲು ಭಾಳ ಸಲ ಹೇಳಿದಿರ ಮನುಸ್ಮೃತಿ ಬಗ್ಗೆ. ಮತ್ತು ಅದನ್ನ ಒಂದು ಸರಣಿ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ಯಾಕೆ ಒಂದೊಂದ್ಸಲ ನೀವು ಒಂದು ಹೇಳಿಕೆ ಕೊಡ್ತೀರಾ, ಹಿಂಗೆಲ್ಲ ಮಾಡ್ತೀನಿ ಅಂತ, ಇಂಟ್ರೆಸ್ಟ್ ಬೇರೆ ಕಡೆ ಕೊಂಡೋಗ್ಬಿಡುತ್ತೆ. ನಾವೇನೋ ಶ್ರೀಧರ್ ಸರ್ ಏನೋ ಮಾಡ್ತಾರೆ ಸರಣಿ ಥರ ಹೇಳಿದಾಗ ಬೇರೆ ಕಡೆ ಇದಕ್ಕಿದ್ದಾಗ ಒಂದು ಕಡೆ ಒಂದ್ಸಲ ಸಿನಿಮಾ ಅಂತ ಹೊಂದ್ಬಿಡ್ತೀರಾ, ಒಂದು ವಿಡಿಯೋ ಅಂತ ಹೊಂದ್ಬಿಡ್ತೀರಾ, ಗೊತ್ತಿಲ್ಲ, ಅದು ಬರವಣಿಗೆ ಅಂತ ಹೋಗ್ತೀರಾ. ಇಷ್ಟು ನನಗೆ ಮುಕ್ತ ಮತ್ತು ಚರ್ಚೆ ಮಾಡೋದು ಚೆನ್ನಾಗಿ ಗೊತ್ತಿರೋದ್ರಿಂದ ಇದೆಲ್ಲ ಒಂದಷ್ಟು ವಿಚಾರಗಳನ್ನ ಎತ್ತಬೇಕು ಅನ್ನಿಸ್ತು. ಈಗಲೂ ಅಷ್ಟೇ ಸರ್, ಗಾಂಧಿ ವಿಚಾರದಲ್ಲಿ ಬಹುಶಃ ನೀವು ಸ್ವಲ್ಪ ಗಾಂಧಿನ ಡೀಪಾಗಿ ವಿವರವಾಗಿ ಓದಿದರೆ ನಿಮ್ಮ ಅಭಿಪ್ರಾಯ ಬದಲಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಕೊನೆಗೆ ಒಂದು ಮಾತು ಹೇಳ್ತೀರಿ, ನನ್ನ ಪ್ರವಾದಿ ಇದ್ದೇನೆ, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಖಂಡಿತ ಸರ್, ನನಗೂ ಕುತೂಹಲ ಇದೆ. ಅದು ನನ್ನ ಪ್ರವಾದಿ ಈಗಲೇ ಹೇಳ್ತೀನಿ, ನನ್ನ ಪ್ರವಾದಿ ಮಹಾತ್ಮ ಗಾಂಧಿ ಸರ್. ನಮಸ್ಕಾರ.